ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತು ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕರ್ನಾಟಕದಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿ ತಮ್ಮ ವ್ಯಕ್ತಿತ್ವದ ಮೂಲಕ, ಕಾಮಿಡಿ ಕಚಗುಳಿಯ ಮೂಲಕ, ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕನೂ ಕೂಡ ಹೊಟ್ಟೆ ಹುಣ್ಣಾಗುವಂತೆ ನಗಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪಳಾರ್ ಗಿಲ್ಲಿ, ನಲ್ಲಿಮುಳೆ ಗಿಲ್ಲಿ ಇವ್ರ ಬಗ್ಗೆ ಎಷ್ಟು ಗಿಲ್ಲಿ ಹೇಳ್ತಾನೆ ಇದ್ರು ಕೂಡ ಸಾಕಾಗೋದಿಲ್ಲ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ಕಂಟೆಸ್ಟೆಂಟ್, ಅದ್ರ ಜೊತೆಗೆ ಕಪ್ ಹೊಡೆದೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದು ಕಪ್ಪನ್ನು ಕೂಡ ಹೊಡೆದು ಈಗ ವಿನ್ನರ್ ಆಗಿ ಹಳ್ಳಿ ಹೈದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ನಟ ಅವರು. ಮೊದಲನೇದಾಗಿ ನಮಸ್ತೆ, ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನನಗೆ ಗೊತ್ತು ನೀವು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀರಾ, ನಿಮ್ಮ ಮುಖದಲ್ಲೇ ಗೊತ್ತಾಗ್ತಿದೆ. ಆದ್ರೂ ಕೂಡ ಏನು ಮಾಡೋದಕ್ಕಾಗಲ್ಲ, ನಿಮ್ಮ ರಿಯಾಕ್ಷನ್ ಬೇಕು, ನಿಮ್ಮ ಮಾತುಗಳು ಬೇಕು, ನಿಮ್ಮ ಒಪಿನಿಯನ್ ಬೇಕು ಅಂತ ಹೇಳ್ಬಿಟ್ಟು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಅಭಿಮಾನಿಗಳು ಕಾಯ್ತಾ ಇದಾರೆ. ಇಲ್ಲ, ಅವ್ರು ಮಾಡಿರೋ ಆ ಇದಕ್ಕೆ ಅಷ್ಟೊಂದು ಪ್ರೀತಿಗೆ ನಾನು ಎಷ್ಟೇ ಸುಸ್ತಾದ್ರು ಅಂದ್ರೆ, ಎಷ್ಟೇ ಟಯರ್ಡ್ ಆದ್ರು ಅದು ಕಾಣಿಸೋದಿಲ್ಲ. ಈಗ ನೋಡಿ ಯಾರಿಗೆ ಸಿಗುತ್ತೆ ಇದೆಲ್ಲ ಅನ್ಸುತ್ತೆ ಒಂದೊಂದ್ ಟೈಮ್. ಹೆಂಗ್ ಅನ್ನಿಸ್ತು ಓವರ್ ಆಲ್ ಒಂದ್ಸಲ ಬಿಗ್ ಬಾಸ್ ಜರ್ನಿಯನ್ನ ರೀಕಾಲ್ ಮಾಡೋದಾದ್ರೆ ಒಂದು ಕ್ಷಣದಲ್ಲಿ? ಇಲ್ಲ, ನಾನು ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಹೋಗಿದ್ದು ಅಣ್ಣ. ನನ್ನ ನಂಬಿಕೆನೇ ಇರ್ಲಿಲ್ಲ ಹಿಂಗೆಲ್ಲ ಆಯ್ತಾ ಉಳ್ಕತೀನಿ ಫೈನಲ್ ವರ್ಗು ಅನ್ನೋ ನಂಬಿಕೆನೂ ಇರ್ಲಿಲ್ಲ ನನಗೆ. ಉಳ್ಕಂದದ್ದೇ ದೊಡ್ಡ ವಿಷಯ, ಕೊನೆವರೆಗೂ ಟಾಪ್ 6 ಅಲ್ಲಿ ಉಳ್ಕೊಂಡ್ ಅದು ಗೆದ್ದದ್ದು ಇನ್ನೊಂದು ದೊಡ್ಡ ವಿಷಯ. ಗೆದ್ದಾದ್ಮೇಲೆ ಆಚೆ ಬರ್ತೀನಲ್ಲ, ಅದು ಬೇರೆನೆ, ನನಗ್ ನೋಡ್ದೇ ಇರೋ ಪ್ರಪಂಚ ನೋಡ್ದಂಗಾಯ್ತು. ಓಕೆ, ಈಗ ನಾನು ಒಂದ್ ಸರ್ಪ್ರೈಸ್ ಕಾಲ್ ಇದೆ. ನಿಮ್ ಜೊತೆ ಇದ್ದಂತವ್ರೆ, ನಿಮ್ ಜೊತೆ ಇದ್ದಂತವ್ರಿಗೆ ತುಂಬಾ ಕ್ಲೋಸ್ ಆಗಿದ್ದಂತವ್ರು, ಅವ್ರು ಕಾಲ್ ಮಾಡ್ತೀನಿ. ಅವ್ರ ವಿಶಸ್ ನಿಮ್ಗೆ ಆಕ್ಚುಲಿ ಬೇಕು, ಅವ್ರ ಏನ್ ಹೇಳ್ತಾರೆ ನೋಡೋಣ. ಹಲೋ ಹಲೋ ಮಂಜು ಹೇಳಿ. ಪುಷ್ಪಮ್ಮ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಮಂಜು? ನಾನು ಸೂಪರ್ ಆಗಿದ್ದೀನಿ. ಈಗ ಬಿಗ್ ಬಾಸ್ ಸೀಸನ್ 12ರ ವಿಜೇತ, ಸಾಕಷ್ಟು ಜನರಿಗೆ ಪ್ರೋತ್ಸಾಹ ನೀಡಿದಂತಹ ನೀವು, ಯಶಸ್ ಜೊತೆ ತರಾನೇ ಬೆಳೆಯುವಂತಹ ಪ್ರತಿಭೆ ಹಳ್ಳಿ ಹೈದ, ಈಗ ಕೋಟ್ಯಾಂತರ ಅಭಿಮಾನಿಗಳನ್ನ ಗೆದ್ದಿದ್ದಾರೆ. ಕೊಡ್ತೀನಿ ಗಿಲ್ಲಿ ಅವರಿಗೆ, ಏನ್ ಮಾತಾಡ್ತೀರಾ ನೋಡಿ ಈಗ. ಅಮ್ಮ ಕೊಡಿ. ಅಮ್ಮ ಹಾ, ಇಲ್ಲಿ. ಅಮ್ಮ ಊಟ ಮಾಡಿದ್ರಮ್ಮ? ಹಾ, ನಮ್ ಅಮ್ಮ ನಂದು ಆಯ್ತು ಊಟ. ಚೆನ್ನಾಗಿದ್ದೀರಮ್ಮ? ರೆಸ್ಟ್ ಮಾಡಪ್ಪ. ತುಂಬಾ ತಂದೆ ತಾಯಿ ಮಾತಾಡ್ತಿದ್ರು ಕೇಳಿಸ್ಕೊಂಡೆ. 3 ತಿಂಗ್ಳಾಯ್ತು ಊಟ ಮಾಡಿ, ಜನ ಬಿಡ್ತಾ ಇಲ್ಲ ಅಂತ. ನೀನು ರೆಸ್ಟ್ ಮಾಡು, ಆಮೇಲೆ ಆರೋಗ್ಯ ನೋಡ್ಕೋ. ಜನಗಳ ಪ್ರೀತಿ ಅನ್ನೋದು ಯಾವ್ದೋ ಜನ್ಮದ ಪುಣ್ಯ. ನಿಮ್ ಅಜ್ಜಿ ತಾತನೋ, ನಿಮ್ ತಂದೆ ತಾಯಿನೋ, ನಿಮ್ ಹಿರಿಕರ ಪುಣ್ಯ. ಇದು ಸುಮ್ನೆ ಸಿಗಲ್ಲ ಇದೆಲ್ಲ. ಅದೇ ಎಲ್ರು ಅದನ್ನೇ ಹೇಳ್ತಾರೆ. ಇವ್ರು ಅಪ್ಪಾಜಿ ಅವರೆಲ್ಲ ಚೆನ್ನಾಗವ್ರಮ್ಮ? ಎಲ್ಲ ಚೆನ್ನಾಗವ್ರೆ. ನೀನು ಚೆನ್ನಾಗ್ ಮಾಡು. ದೇವ್ರ ನಿಂಗೆ ಅದೇ ಹೇಳಿದ್ನಲ್ಲ, ಹಿರಿಕರ ಆಶೀರ್ವಾದ ಹಿಂಗೆ ಉಳಿಸ್ಕೊಂಡ್ ಹೋಗು. ಆಮೇಲೆ ಬಹಳ ಖುಷಿ ಆಯ್ತು. ನಮ್ಮ ಮಂಡ್ಯ ಭಾಷೆ ನಮ್ಮ ಯಶು ಮಾತಾಡ್ತಾನೆ, ನೀನು ಮಾತಾಡ್ತೀಯ. ಅಣ್ಣ ಎಲ್ಲಿದ್ದಾರಮ್ಮ? ಅವಾಗ್ಲಿಂದನು ಕಿರಾತಕ ಎಲ್ಲ ಮಾತಾಡ್ತಿದ್ದ. ಜನಕ್ಕೆ ಇಷ್ಟ ಆಗುತ್ತೆ ನಿನ್ ಭಾಷೆ, ಅಣ್ಣ ಎಲ್ಲ ನಿನ್ನ ಚೆನ್ನಾಗಿದ್ದಾರಮ್ಮ? ಸಿಂಪ್ಲಿಸಿಟಿ. ಅಣ್ಣ ಎಲ್ಲ ಚೆನ್ನಾಗಿದ್ದಾರಮ್ಮ? ಏನು ಕೇಳಲ್ಲಪ್ಪ, ಕಲೆಗ್ ಬೆಲೆ ಕೊಡ್ತಾರೆ. ಅಣ್ಣ ಎಲ್ಲ ಚೆನ್ನಾಗಿದ್ದಾರಮ್ಮ? ಅಣ್ಣ ಬಿಸಿ ಅವ್ರೆ, ಸಿನಿಮಾಲ್ ಬಿಸಿ ಅವ್ರೆ. ಇಲ್ಲಪ್ಪ, ಬೆಳೆದ್ಮೇಲೆ ನಮ್ ಕೈಗ್ ಸಿಗಲ್ಲ ನೀವೆಲ್ಲ. ಇಲ್ಲಮ್ಮ, ಹಂಗೇನಿಲ್ಲಮ್ಮ, ನಾನೇ ಬರ್ತೀನಿ, ಮನೆ ಹತ್ರ ಫೋನ್ ಮಾಡ್ಕೊ ಬರ್ತೀನಿ ಅಮ್ಮ. ಆಯ್ತಾಯ್ತು, ಒಳ್ಳೇದಾಗ್ಲಿ. ಮಂಜು ಹೇಳಿದ್ರು, ಅಮ್ಮ ನಾನು ಗಿಲ್ಲಿನ್ ಇಂಟರ್ವ್ಯೂ ಮಾಡಕ್ ಹೋಗ್ತಿದೀನಿ, ನನ್ ಚಾನಲ್ ಅಲ್ಲೂ ನೀವ್ ಮಾತಾಡಿ ಅಂದ್ರು. ಆಯ್ತಪ್ಪ ಮಾತಾಡ್ತೀನಿ. ನಮ್ಗೆ ಗಿಲ್ಲಿ ಜೊತೆ ಎಲ್ಲರೂ ಕ್ಯೂ ನಿಂತ್ಕೊಂಡ್ ಮಾತಾಡ್ತಾವ್ರೆ, ನಮಗ್ ನೀರಾಗೆ ಕೊಟ್ರು. ನೀವು ಫೋನ್ ಮಾಡಿದಾಗಿರಲಿ ಎತ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳ್ತಿರಲ್ಲ, ಅದೇ ಖುಷಿ ಅಮ್ಮ ನಮ್ಗೆ. ಅದಕ್ಕಿಂತ ಇನ್ನೇನ ಮಾತಾಡ್ತೀವಪ್ಪ. ನಾವು ಹಳ್ಳಿಯವ್ರಲ್ವೇನಪ್ಪ ನಿಮ್ಮಂಗೆ. ನಾವು ಹಳ್ಳಿಯಿಂದ ಬಂದವರು, ಹಳ್ಳಿ ಪ್ರತಿಭೆಗಳು ನಾವು. ಅದೇ ಅಮ್ಮ, ಅದೇ ಖುಷಿ ಅಮ್ಮ. ಎಲ್ಲ ಒಳ್ಳೇದಾಗ್ಲಿ. ಆಮೇಲೆ ಎಲ್ಲಾ ರೀತಿಲೂ ಅಣ್ಣವ್ರ ಅಭಿಮಾನಿ ನಾನು. ನೀನು ಎಲ್ಲ ಸರಿ ಪುನೀತ್ ಅವ್ರ ಹತ್ರಕ್ ಹೋದಾಗ ನಮ್ಮ ಅಣ್ಣವ್ರ ಹತ್ರಕ್ ಹೋಗದೆ ಬಂದ್ಬಿಟ್ಟಿದ್ಯಾ? ಇಲ್ಲ ಅಮ್ಮ, ಅಲ್ಲೂ ಹೋಗಿದೆ ಅಮ್ಮ. ಹೋಗಿದ್ಯಾ? ಫೋಟೋ ನೋಡ್ದೆ. ಇದ್ಯಾಕ್ ಗಿಲ್ಲಿ ಅಣ್ಣ ಅಮ್ಮವ್ರ ಆಶೀರ್ವಾದ ಬೇಕಲ್ಲ. ಆಮೇಲೆ ನಮ್ ವಿಷ್ಣುವರ್ಧನ್ ಅವ್ರ ಹತ್ರ ಒಂದ್ ದಿವಸ ಹೋಗ್ಬಾ. ಅಲ್ಲೂ ಐತಿನಮ್ಮ. ಎಲ್ಲ ಹೋಗು, ದೊಡ್ಡವ್ರ ಆಶೀರ್ವಾದ, ನಿಮ್ ಹಿರಿಕರದು, ನಿಮ್ ಪೂರ್ವಜಕರು, ಆಮೇಲೆ ಎಲ್ಲಾರ್ಗಿಂತ ಹೆಚ್ಚಿಗೆ ನಮ್ಮ ಕರ್ನಾಟಕದ ಜನ ಕೈ ಬಿಡಲ್ಲ. ಹಳ್ಳಿ ಪ್ರತಿಭೆಗಳು ಸಿಂಪಲ್ ಬೇಕು ಅವ್ರಿಗೆ, ಯಾವ್ದು ಆಡಂಬರ ಬೇಡ. ಇನ್ ಇಷ್ಟಪಟ್ಟವ್ರಪ್ಪ. ಏನೋ ನಮ್ಗೆ ಕರ್ನಾಟಕಕ್ಕೊಂದು ಒಳ್ಳೆ ಕಲೆಗಾರ ಬಂದೆಲ್ಲ, ಅದೇ ಖುಷಿ.
ಅಮ್ಮ ಸಖತ್ ಖುಷಿ ಆಯ್ತು ಅಮ್ಮ, ನೀವು ಫೋನ್ ಮಾಡಿ ಇಷ್ಟೊಂದು ಇಷ್ಟೊಂದು ಹೇಳ್ತೀರಿ, ಎಲ್ಲೂ ಅದೇ ಬಿಡಲ್ಲ ಖುಷಿ. ಇವರೆಲ್ಲ ಬಿಡಲ್ಲ ಗಿಲ್ಲಿ. ನಾನು ಒಂದ್ ಪಿಕ್ಚರ್ ಮಾಡಿದ್ರು ಇವರೆಲ್ಲ ಕಾಟ ಕೊಡ್ತಾರೆ ಮಾತಾಡಿ ಮಾತಾಡಿ ಅಂತ. ಥ್ಯಾಂಕ್ಸ್ ಅಮ್ಮ. ಅದಕ್ಕೆ ಸರಿ ಆಯ್ತಪ್ಪ ಕೊಡಪ್ಪ ಮಾತಾಡ್ಕೊಡ್ತೀನಿ ಅಂದ್ಬಿಟ್ಟು ಹೇಳಿದ್ರು. ಆಯ್ತು ಮಂಜು, ಮತ್ತೆ ಎಲ್ಲ ಒಳ್ಳೇದಾಗ್ಲಿ ನಿನ್ಗೆ, ಹುಷಾರು, ಆರೋಗ್ಯ ನೋಡ್ಕೊ, ಆಯ್ತಮ್ಮ, ರೆಸ್ಟ್ ಮಾಡು, ಆಮೇಲೆ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊ. ಎಲ್ಲ ನೋಡು, ಜನ ಅಭಿಮಾನಿಗಳ ಪ್ರೀತಿ ನಿನ್ಗೆ ಯಾವ್ದೋ ಜನ್ಮ ಹೇಳ್ತೀನಿ, ಚೆನ್ನಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗು. ನಮ್ಮ ಅಣ್ಣವ್ರ ಆಶೀರ್ವಾದ ಎಲ್ಲಾರ ಮೇಲೂ ಇರ್ಲಿ. ಆಯ್ತಮ್ಮ. ನಾನು ಅಣ್ಣವ್ರ ದೊಡ್ಡ ಅಭಿಮಾನಿ, ಅಮ್ಮವ್ರು ಅಣ್ಣವ್ರು. ನಾನು ಯಾವಾಗ್ಲೂ ಮನೇಲಿ ಯಾವಾಗ್ಲೂ ನಮ್ಮ ಯಶ್ಗೆ ಅದೇ ಹೇಳ್ತಾ ಇರ್ತಿದ್ದೆ, ದಿನಾ ಅದೇ ಕತೆ ಹೇಳಿವೆ. ಹೆಂಗೋ ಒಳ್ಳೇದಾಗ್ಲಿ ನಮ್ಮ ಹುಡ್ಗ, ನೀನು ಬೆಳಿ. ಆಮೇಲೆ ಅಲ್ಲೂ ಅಷ್ಟೇ, ಬಿಗ್ ಬಾಸ್ ಅಲ್ಲಿ ಎಲ್ರು, ನಮ್ ಕಾವ್ಯನು ಇದ್ಲಲ್ಲ ನಿನ್ ಜೊತೆ, ಕಾಣಿಸ್ತಾ ಇದ್ದಲ್ಲ. ಹೌದೌದಮ್ಮ, ಮಾತಾಡುವಮ್ಮ ನಿಮ್ ಬಗ್ಗೆ ಎಲ್ಲ ಮಾತಾಡುವ. ಅಲ್ಲ ಕಾವ್ಯನಂತೂ ಸಖತ್ ಕಾಡಿಸ್ತಾ ಇದ್ದಲ್ಲ, ನನಗ್ ನಗು. ಇವನ್ ಜೊತೆ ಸಿಗಾಕೊಂಡವಳೆ ಬಿಡ್ತಾನೆ ಅವ್ನ ಹಳ್ಳಿ ಹುಡ್ಗ. ನಮ್ ಮೈಸೂರ್ ಮಂಡ್ಯ ಹುಡುಗ್ರೆ ಹಂಗೆ ಕಣ, ಒಳ್ಳೆ ಹುಡುಗರು. ನಾವು ಅಲ್ಲೇ ನಮ್ಮ ಯಜಮಾನ್ರವ್ರು ಮೈಸೂರ್ ಅಲ್ವೇನೋ? ಗೊತ್ತು ಗೊತ್ತು. ಒಳ್ಳೇದಾಗ್ಲಿ ಗಿಲ್ಲಿ, ಸಿಕ್ಕಣ ಯಾವಾಗಾದ್ರೂ. ನಾನ್ ಬೆಂಗಳೂರಿಗೆ ಬಂದಾಗ ಸಿಗ್ತೀನಿ. ಮಂಜು ಅಮ್ಮ ಹೇಳಿ ಅಮ್ಮ. ಮಾತಾಡ್ಕೊಟ್ಟಿದೀನಿ, ಇನ್ನೇನಪ್ಪಾ ನಮ್ ಗಿಲ್ಲಿ ಹತ್ರನು ಮಾತಾಡಿದೀನಿ, ನಿನ್ ಚಾನಲ್ ಅಲ್ಲಿ ಮಾತಾಡಿದೀನಿ. ಇನ್ನೇನಿದ್ರು ಹೇಳು, ಮಾತಾಡ್ಕೊಡ್ತೀನಿ. ಏನಿಲ್ಲ ಅಮ್ಮ, ಗಿಲ್ಲಿ ಅವ್ರಿಗೆ ನಿಮ್ಮ ಆಶೀರ್ವಾದ ಇದ್ರೆ ಸಾಕಷ್ಟೇನೆ ಹೇಳುವಂತದ್ದು. ಏನ್ ಗೊತ್ತಾ, ಅವ್ನಿಗೆ ಕರ್ನಾಟಕ ಜನಗಳ ಅವತ್ತೇ ಕರೆದ ಆಶೀರ್ವಾದ ಮಾಡ್ಬಿಟ್ಟವ್ರೆ. ನಿಮ್ಗೂ ಎಲ್ಲ ಒಳ್ಳೇದಾಗ್ಲಿ, ಎಲ್ರು ಬೆಳೀರಿ, ಚೆನ್ನಾಗಿರಿ. ಖಂಡಿತವಾಗ್ಲೂ ಅಮ್ಮ, ನಿಮ್ಮಂತ ಹಿರಿಯರ ಒಂದು ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಬೆಳಿತೀವಿ. ಎಲ್ರು ಬೆಳಿಬೇಕು ಪಾಪ, ಎಲ್ರು ಚೆನ್ನಾಗಿರ್ಬೇಕು. ನಾವ್ ಒಬ್ರೇ ಚೆನ್ನಾಗಿರ್ಬೇಕು ಅಂತ ನಾವ್ ಯಾವತ್ತೂ ಅನ್ಕೋಬಾರ್ದಂತೆ. ದೇವ್ರ ಎಲ್ರುನು ಚೆನ್ನಾಗಿಟ್ಟಿರ್ಲಿ. ನಮ್ಮ ಕನ್ನಡದ ಪ್ರತಿಭೆಗಳು ನೀವೆಲ್ಲ, ನೀನು ನಿಮ್ಮೆಲ್ಲರಿಂದ, ಅವನು ಅವರಿಂದ, ನಾವು ಒಳ್ಳೇದಾಗಿ. ಅಮ್ಮ, ಇನ್ನೊಂದ್ ನನ್ ಕ್ವಶನ್ ಏನಿದೆ ಅಂತಂದ್ರೆ, ಇಂತ ಒಂದು ನಿಷ್ಕಲ್ಮಶ ಮುತ್ತನ್ನ ಕರ್ನಾಟಕ ಜನತೆ ಕೊಟ್ಟಿರುವಂತ ಗಿಲ್ಲಿ ಅವ್ರ ತಂದೆ ತಾಯಿಗೆ ಏನ್ ಹೇಳ್ತೀರಮ್ಮ? ಅಯ್ಯೋ, ಅವ್ರಿಗೇನು ಗೊತ್ತೇ ಇಲ್ಲ. ಅವರಿಂದ ಗಿಲ್ಲಿಯಿಂದ ಅವರಲ್ಲ, ಅವರಿಂದ ಗಿಲ್ಲಿಗೆ ಗಿಲ್ಲಿ ಇಂತ ಒಂದು ನಾನು ಹೇಳಿದ್ನಲ್ಲ, ಅವ್ರ ಹಿರಿಯರ ಆಶೀರ್ವಾದ ಅದು ಸುಮ್ನೆ ಬರಲ್ಲ. ಇಷ್ಟೊಂದ್ ಪ್ರೀತಿ ಮಾಡೋ ಜನ ಸಿಗ್ಬೇಕಂದ್ರೆ ಎಷ್ಟೋ ಕೋಟಿ ದುಡ್ಡು ಇಟ್ಕೊಂಡ್ ಬರ್ತಾರಪ್ಪ, ನಮಗ್ ಪ್ರೀತಿ ಕೊಡಿ ಅಂತ ಜನ ಕೊಡಲ್ಲ. ಖಂಡಿತವಾಗ್ಲೂ ಖಂಡಿತವಾಗ್ಲೂ. ಹೇಳಿ ಕೇಳಿಸಿ. ಎಷ್ಟೋ ಜನ ದುಡ್ಡು ಇಟ್ಕೊಂಡ್ ಬರ್ತಾರೆ, ಬಡವ್ರ ಮಕ್ಳು ಅಲ್ಲಪ್ಪ, ಕಲೆಗ್ ಬೆಲೆ ಕೊಡ್ತಾ ಇರೋದು. ಎಲ್ರು ಶ್ರೀಮಂತರಿಗೆಲ್ಲ ಹಂಗಾರ ಕೊಟ್ಬಿಡ್ತಾರ. ನನ್ಗೆ ಅದ್ ಬೇಜಾರಾಗುತ್ತೆ. ಬಡವ್ರ ಮಕ್ಳು ಅಂದ್ರೆ ಎಷ್ಟು ಡ್ರೈವರ್ ಮಗ, ಬಡವ್ರ ಮಕ್ಳು ಶ್ರೀಮಂತರ ಮಕ್ಳು ನೋಡಲ್ಲ. ನಮ್ಮ ಆಡಿಯನ್ಸ್ ಏನ್ ನೋಡ್ತಾರ ಗೊತ್ತಾ, ನಮ್ ಕಲಾವಿದ್ರನ್ನ ಅವ್ರಲ್ಲಿರೋ ಕಲೆಗ್ ಮಾತ್ರ ಬೆಲೆ ಕೊಡ್ತಾರೆ. ಹಂಗಂತ ದುಡ್ಡಿರೋರ್ ಮಕ್ಳಿಂದ ಹೋಗೋದು ಅದೆಲ್ಲ ಮಾಡಲ್ಲ. ಗಿಲ್ಲಿಲ್ ಒಂದ್ ಕಲೆ ಇರೋದಕ್ಕೆ ಎಲ್ಲಾರು ಇಷ್ಟ ಪಡ್ತಾರೆ. ಅವ್ನ ಮಾತು, ಅವ್ನ ಇಷ್ಟ, ಸಿಂಪ್ಲಿಸಿಟಿ, ಅವ್ರ ತಂದೆ ತಾಯಿ ಇರೋ ರೀತಿ, ಹಳ್ಳಿ ಪ್ರತಿಭೆ. ಖಂಡಿತವಾಗ್ಲೂ ಅಮ್ಮ, ಅದ್ರ ಜೊತೆಗೆ ನಿಮ್ಮಂತವ್ರ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಅವರು ದೇವ್ರು ಏನ್ ಗೊತ್ತೇನಪ್ಪ, ಅವನಿಗೆ ಕಲಾ ಸರಸ್ವತಿ ಹೊಲ್ದ್ ಬಿಟ್ಟಿದ್ದಾಳೆ. ಅದನ್ನ ಉಳಿಸ್ಕೊಂಡ್ ಹೋಗ್ಲಿ. ಆಮೇಲೆ ಅವ್ರ ತಂದೆ ತಾಯಿ ಇನ್ನೋಸೆಂಟ್ ಅನ್ನೋದ್ಕಿಂತ ಅವ್ರಿಗೆ ಯಾರೋ ಹಿರಿಯರ ಆಶೀರ್ವಾದ ಇದೆ, ದೇವ್ರ ಆಶೀರ್ವಾದ. ಆಮೇಲೆ ಅದನ್ನ ಉಳಿಸ್ಕೋಬೇಕು. ಜನ ಕೊಡ್ತಾರೆ, ಅದನ್ನ ನಾವು ತುಂಬಾ ತೂಕವಾಗಿ ತಗೊಂಡ್ ಹೋಗ್ಬೇಕು ಅಷ್ಟೇ. ಖಂಡಿತವಾಗ್ಲೂ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತಲ್ಲೂ ಕೂಡ ಮಾತನಾಡಿದಕ್ಕೆ ಒಳ್ಳೇದಾಗ್ಲಿ. ಪರವಾಗಿಲ್ಲ ಮಂಜು, ನಿನ್ ಚಾನೆಲ್ ಅಂದ್ರೆ ನೀನ್ ಬಿಡ್ತೀಯಪ್ಪ ನನ್ನ ಅಮ್ಮ ಅಂತ ಹಿಂದೆ ಬಂದ್ಬಿಡ್ತೀಯ, ಏನ್ ಮಾಡ್ಲಿ. ಇವಾಗ ನೋಡಿ ಅಮ್ಮ, ಇವಾಗ ಯಶ್ ಸರ್ ಸ್ಯಾಂಡಲ್ವುಡ್ ನ ಎಲ್ಲೋ ತಗೊಂಡೋದ್ರು. ಅದೇ ರೀತಿ ಸ್ಮಾಲ್ ಸ್ಕ್ರೀನ್ ನ ಗಿಲ್ಲಿ ಅವರು ತಮ್ಮ ಆಟದ ಮೂಲಕ, ತಮ್ಮ ಆಟದ ವೈಖರಿ ಮೂಲಕ ಎಲ್ಲೋ ತಗೊಂಡೋಗ್ಬಿಟ್ರು. ಯಾಕಂತಂದ್ರೆ ಒಂದು ಶೋ ಮೂಲಕ ಕೋಟ್ಯಾಂತರ ಜನರ ಮನಸ್ಸನ್ನ ಗೆಲ್ಲೋದು ಅಂತಂದ್ರೆ ಅದು ಕೂಡ 2-3 ತಿಂಗಳಲ್ಲಿ ಇಟ್ಸ್ ನಾಟ್ ಈಸಿ. ಅದೆಲ್ಲಾನು ಕೂಡ ನೀವ್ ಹೇಳ್ದಂಗೆ 2-3 ತಿಂಗಳಲ್ಲ, ಅವನು ತುಂಬಾ ವರ್ಷದಿಂದ ಕಷ್ಟಪಟ್ಟವ್. ನಾನು ಅವ್ನ ಹಿಸ್ಟ್ರಿ ಎಲ್ಲ ನೋಡಿದೀನಿ. ನಿಮಗೆ 2-3 ತಿಂಗಳಪ್ಪ. ಅವ್ನ ಹೆಚ್ಚು ಕಡಿಮೆ ಒಂದು ಎಷ್ಟು ವರ್ಷ ಆಯ್ತು ಗಿಲ್ಲಿ ನೀನ್ ಬಂದು? ಆಯ್ತಮ್ಮ, ಹೆಚ್ಚು ಕಮ್ಮಿ 10 ವರ್ಷ ಆಯ್ತಮ್ಮ. 10 ವರ್ಷ ಇಲ್ದೆ ಇಷ್ಟು ಬರಕ್ಕಾಗಲ್ಲ ಮಂಜು. ನೀನ್ ಹೇಳದಷ್ಟು ಈಸಿ ಇಲ್ಲ. ಇವಾಗ ರಿಸಲ್ಟ್ ಸಿಕ್ಕಿದೆ ಅಷ್ಟೇ ಅವನಿಗೆ ಪಾಪ. ಅಂದ್ರೆ ಒಂದು ವೇದಿಕೆ ಅನ್ನೋದು ಬೇಕಾಗಿತ್ತಲ್ಲಮ್ಮ. ಹೌದೌದು. ಇದಕ್ಕೆ ನಾನ್ ಏನ್ ಹೇಳ್ತೀನಿ ಮಂಜು ಅಂದ್ರೆ, ಕಲರ್ಸ್ ಕನ್ನಡದವ್ರಿಗೆ ನಾವು ಇದಕ್ಕೊಂದು ಥ್ಯಾಂಕ್ಸ್ ಹೇಳ್ಬೇಕಪ್ಪ. ನಮ್ ಗಿಲ್ಲಿ ಅಂತ ಪ್ರತಿಭೆನ ಇನ್ನು ಸುಮಾರು ಪ್ರತಿಭೆಗಳನ್ನ ಕೊಟ್ಟಿದ್ದಾರೆ. ಆಯ್ತಾ, ಕೊಡ್ಲಿ. ನಮ್ ಕಾವ್ಯನು ಅಲ್ಲಿಂದಾನೇ ಬಂದಿದ್ದು. ಆಯ್ತಾ,
ಎಷ್ಟ್ ಎಂಜಾಯ್ ಮಾಡ್ತಿದ್ರಿ ನೀವು ಗಿಲ್ಲಿ ಅವ್ರನ್ನ, ಮತ್ತೆ ಕಾವು ಕಾವು ಅಂತ ರೇಗಿಸ್ತಿದ್ರಲ್ಲ, ಎಷ್ಟ್ ಎಂಜಾಯ್ ಮಾಡ್ತಿದ್ರಿ ನೋಡಿ ನೀವು. ಅಲ್ಲ ಏನಂದ್ರೆ ನಮ್ ಹುಡುಗ್ರು ಹಂಗೆ, ನಮ್ ಮೈಸೂರ್ ಹುಡುಗ್ರು ಹಂಗೇನೆ ಬಲೆ ಕಾಟ ಕೊಡ್ತಾರೆ. ನಮ್ ಮೈಸೂರ್ ಗಂಡು ಹುಡುಗರು ಬಲೆ ಸ್ಟ್ರಾಂಗ್ ಅಪ್ಪ. ಮೈಸೂರ್, ಮಂಡ್ಯ, ಓಕೆ ಓಕೆ ನಮ್ ಓಕೆ. ಪಾಂಡುಪುರ ಅವರೆಲ್ಲ ನಮ್ ಹೆಚ್ಚು ಅಲ್ಲಿ ಭಾಷೆನೆ ಮಾತಾಡ್ತಾರೆ ನೋಡಿದ್ಯಾ ಕಿರಾತಕದಲ್ಲಿ. ಹೌದೌದೌದೌದೌದು. ನಮ್ ಹುಡುಗರು ತುಂಬಾ ಹಾಟ್ಲಿ ಒಳ್ಳೆಯವರು, ಸುಮ್ನೆ ಹಂಗ ಆಡ್ತಾನೆ. ಹೌದು, ಖಂಡಿತವಾಗ್ಲು. ಥ್ಯಾಂಕ್ ಯು ಸೋ ನಾವು ಮಚ್. ಅಲ್ಲೇ 20 ವರ್ಷ ಮದ್ವೆ ಆದ್ಮೇಲೆ ನೋಡಿದ್ದು ನಾನ್ ಮೈಸೂರ್ನ. ನಾನ್ ಅವಾಗಿಂದ ಇವತ್ತು ಫೋನ್ ಮಾಡ್ತಾರ ನನ್ಗೆ, ಅಮ್ಮ ಹಂಗೆ ಹಿಂಗೆ. ನವೀನನ್ ಮಗುನಿಂದ ನೋಡ್ದವ್ರೆಲ್ಲ ಎಷ್ಟನ ಇವತ್ತು ಪ್ರೀತಿ ಮಾಡ್ತಾರೆ. ಅದೊಂದ್ ಪ್ರೀತಿ, ಗಿಲ್ಲಿ ಮೇಲೆ ಇರೋ ಪ್ರೀತಿ ಎಲ್ರಿಗೂ. ಅದೇ ಅವ್ರ ನೀವ್ ಹೇಳ್ದಂಗೆ ದೇವ್ರು ಎಲ್ರಿಗೂ ಕೊಡಲ್ಲ ಇದನ್ನ. ದುಡ್ಡಿದ್ದವ್ರಿಗೆಲ್ಲ ಬರಲ್ಲ ಗಿಲ್ಲಿ, ನಿನಗ್ ದೇವ್ರು ಕೊಟ್ಟವ್ನೆ. ತೂಕ ಹಂಗೆ ಇರ್ಬೇಕು, ತೂಕ ಕಡಿಮೆ ಆಗ್ಬಾರ್ದು. ಅಣ್ಣವ್ರು ಒಂದ್ ಮಾತು ಹೇಳಿದಾರೆ ಗಿಲ್ಲಿ, ಅಲೆ ಬಂದಾಗ ತಲೆ ಬಾಗ್ಬೇಕಂತೆ. ನಾವ್ ಯಾವತ್ತು ಹೆಸರು ಬತ್ತಾ ನಾವ್ ಬಗ್ಗಿ ತಗ್ಗಿ ಹೋಗ್ಬೇಕು. ಹೌದಮ್ಮ ಸತ್ಯಮ್ಮ. ಅದು ನಿಮ್ ತಂದೆ ತಾಯಿ ನೋಡ್ದೆ, ಅಯ್ಯೋ ನಮ್ಗಿನ್ನ ಮುಗ್ದ್ರಪ್ಪ. ನಾವಾದ್ರೂ ಪಾಪ ಸ್ವಲ್ಪ ಸಿಟಿ ನೋಡಿದೀವಿ. ಅದೇ ಅವ್ರು ಇರ್ಲಿ. ಮತ್ತೆ ದೊಡ್ಡ ಎಲ್ಲ ಬಂದ್ಮೇಲೆ ಅಪ್ಪ ಅಮ್ಮನ್ ಕೈ ಬಿಟ್ಬಿಟ್ಟಿಯಾ? ನಾನ್ ತುಂಬಾ ಜನ ನೋಡಿದೀನಿ, ಇಂಗ್ಲಿಷ್ ಕಲ್ತ್ಕೊಂಡು ಇಂಗ್ಲಿಷ್ ಬರಲ್ಲ ಅಪ್ಪ ಅಮ್ಮಂಗೆ ಅಂತ ಬಿಟ್ಟೋಗಿರೋರ್ ನೋಡಿದೀನಿ. ನಾಜುಕ್ ಮಾಡಿಲ್ಲ ಅಂತ ಬಿಟ್ಟೋಗಿರೋರ್ ನೋಡಿದೀನಿ. ನೀನ್ ಹಂಗ್ ಚೇಂಜ್ ಆಗ್ಬೇಡಪ್ಪ. ಇಲ್ಲ ಅವರಿಂದನೇ ಎಲ್ಲ. ಒಳ್ಳೇದು. ನಿಮ್ ಅಜ್ಜಿ ತಾತನ ಆಶೀರ್ವಾದ. ನಿನ್ ಕಾಮಿಡಿ ಎಲ್ರಿಗೂ ಇಷ್ಟ ಆಗ್ಲಿ. ಆಮೇಲೆ ಹಂಗೆ ಹೀರೋ ಆಗ್ಬಿಡು. ಹೀರೋ ಆಗು, ಚೆನ್ನಾಗ್ ನಮ್ ಕರ್ನಾಟಕ ಜನತೆನ ನಗ್ಸು, ಖುಷಿ ಪಡ್ಸು. ಜನ ನೀನ್ ನೋಡಕ್ ಟಿವಿ ಮುಂದೆ ಕುತ್ಕೊತಾ ಇದ್ರು, ನಾನು ನೋಡ್ತಾ ಇದ್ದೆ. ನಾನ್ ತುಂಬಾ ಟೈಮ್ ಕೊಡಲ್ಲ, ನಾನು ಮೊಬೈಲ್ ಅಲ್ಲಿ ಸ್ವಲ್ಪ ನೋಡ್ತಾ ಇದ್ದೆ ನೀನ. ಥ್ಯಾಂಕ್ಸ್ ಅಮ್ಮ. ಒಳ್ಳೇದಾಗ್ಲಿ. ನೀನು ನಮ್ಮ ಮಂಜು ತುಂಬಾ ದಿವಸದಿಂದ ಕೇಳ್ತಾ ಇದ್ದ, ಅಮ್ಮ ಗಿಲ್ಲಿ ಹತ್ರ ಮಾತಾಡ್ತೀನಿ ಅಂತ. ಆಯ್ತಪ್ಪ, ನೀನ್ ಯಾವಾಗ ಕೊಡ್ತೀಯ ಮಾತಾಡ್ತೀನಿ ಅಂದೆ. ಕಲರ್ಸ್ ಕನ್ನಡದವ್ರಿಗೆ ನೀನ್ ಋಣಿಯಾಗಿರ್ಬೇಕು. ಒಳ್ಳೇದಾಗ್ಲಿ. ಆಮೇಲೆ ಅಲ್ಲಿ ನಮ್ಮ ಸುದೀಪ್ ಸರ್ ಇದಾರಲ್ಲ, ಅವ್ರಿಗೆ ನೀವ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೌದಮ್ಮ. ಯಾಕೆ ಅಂದ್ರೆ ನೀವು ಕೂತಿರ್ತೀರ, ಅವ್ರು ನಿಂತಿರ್ತಾರೆ, ಅವ್ರ ಕಾಲೆಲ್ಲ ನೋವು ಅಂತ ನೋಡ್ದೆ ಬಹಳ ಬೇಜಾರಾಗುತ್ತೆ. ಎಷ್ಟು ಕಷ್ಟಪಟ್ಟು ನಿಮ್ನೆಲ್ಲಾ ತಂದ್ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ನಿಮ್ನೆಲ್ಲ ಗೈಡ್ ಮಾಡಿದ್ದಾರೆ. ಸುದೀಪ್ ಸರ್ಗೆ ಈ ಚಾನೆಲ್ ಮುಖಾಂತರ ತುಂಬಾ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಇಂತ ಪ್ರತಿಭೆಗಳನ್ನ ತಂದಿರೋದು ಅರ್ಧ ಅವ್ರದ್ದು ಕೆಲ್ಸ ಇದ್ರಲ್ಲಿ. ಒಳ್ಳೇದಾಗ್ಲಿ. ಸರಿಯಾಗಿ ಊಟ ಮಾಡು, ನಿದ್ದೆ ಮಾಡು, ಆಮೇಲೆ ಕೆಲ್ಸ ಮಾಡು. ಚಿಕ್ಕಣ್ಣ ಬೆಂಗಳೂರಿಗೆ ಬಂದಾಗ ಮಂಜು ಜೊತೆನೆ ಬಾ ಒಂದಿನ ಮನೆಗೆ. ಆಯ್ತಪ್ಪ. ಮಂಜು ಇನ್ನೇನಪ್ಪ ಅಮ್ಮ, ಈಗ ಕಾವ್ಯ ಅವ್ರಿಗೆ ಆಲ್ರೆಡಿ ಸಿನಿಮಾ ಮಾಡಿದ್ರ, ಗಿಲ್ಲಿ ಅವ್ರ ಸಿನಿಮಾ ಮಾಡ್ತೀರಾ ಅಂತ? ಅಯ್ಯೋ, ಅವ್ನಿಗ್ ಮಾಡಕ್ ತುಂಬಾ ಜನ ಕಾಯ್ತಾವ್ರ ಬಿಡಪ್ಪ. ಯಾವಾಗ್ಲೂ ನಮ್ದು ಏನ್ ಇರ್ಬೇಕು ಗೊತ್ತಾ ಮಂಜು, ಊಟ ಇಲ್ದಿರೋರ್ಗ್ ಊಟ ಕೊಡ್ಬೇಕು. ಅವ್ನಿಗ್ ತುಂಬಾ ಜನ ಕ್ಯೂ ಅಲ್ಲ ಅವ್ರೆ. ಯಾರೇ ಮುಂದಿನ ದಿನಗಳಲ್ಲಿ ಯಾರಿಗ್ ಗೊತ್ತಪ್ಪ, ಯಾರಿಗ್ ಯಾವ ಋಣ ಇದೆಯೋ ನೋಡೋಣ. ದೇವ್ರ ನಮ್ಗ ಶಕ್ತಿ ಕೊಟ್ರೆ ಮಾಡೋಣ. ಗಿಲ್ಲಿಗೆ ಏನ್ ಬೇಕಾದಷ್ಟು ಜನ ದುಡ್ಡು ಹಾಕಕ್ ರೆಡಿ ಇದಾರೆ. ಯಾರು ಯಾರ್ ಋಣ ಇದೆ ಅದನ್ನ ಮಾಡೋಣ ಬನ್ನಿ. ಖಂಡಿತವಾಗ್ಲೂ ಅಮ್ಮ, ನಮ್ ಸಪೋರ್ಟ್ ಇರುತ್ತೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಟೈಮ್ ಕೊಟ್ಟಿದ್ದಕ್ಕೆ. ನೀನು ಹಿಂಗೆ ಇರು, ಅದೇನೋ ಮಾಡ್ಕೊಡು ಅಂದೆಲ್ಲ ಅದನ್ನೆಲ್ಲ ಮಾಡ್ಕೊಟ್ಟಿದೀನಿ ನೀನ್ ಕೇಳಿದಿಕ್ಕೆ. ಆಯ್ತಾ? ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಆಯ್ತು, ಒಳ್ಳೇದಾಗ್ಲಿ. ನಮ್ ಹುಡ್ಗನ್ ಚೆನ್ನಾಗಿ ನೋಡ್ಕೊ. ಆಯ್ತಮ್ಮ, ಆಯ್ತು, ಖಂಡಿತವಾಗ್ಲೂ ನೋಡ್ಕೊಂತೀನಿ. ಆಯ್ತಮ್ಮ, ಬಾಯ್ ಅಮ್ಮ. ಊಟ ಮಾಡು ಚೆನ್ನಾಗಿ. ಓಕೆ, ಬಾಯ್. ಏನ್ ಹೇಳ್ತೀರಾ ಸರ್? ಯಾಕಂತಂದ್ರೆ ಸ್ಯಾಂಡಲ್ವುಡ್ ಸಿನಿಮಾ ರಂಗವನ್ನ, ಪ್ಯಾನ್ ಇಂಡಿಯಾ ಸಿನಿಮಾ ರಂಗದ ಇಡೀ ಪ್ರಪಂಚನೇ ಕನ್ನಡ ಸಿನಿಮಾ ರಂಗವನ್ನ ನೋಡುವಂತೆ ಮಾಡಿರುವಂತಹ ಯಶ್ ಅವರ ತಾಯಿ ನಿಮಗೆ ಕಾಲ್ ಮಾಡಿ ಇಷ್ಟೊಂದು ಸಿಂಪ್ಲಿಸಿಟಿಯಾಗಿ ಮಾತಾಡ್ತಾರೆ ಅಂತಂದ್ರೆ ಆ ಪ್ರೀತಿ ಏನ್ ಅನ್ಸುತ್ತೆ? ಅದೇ ಅಣ್ಣ, ಈಗ ಅದ್ ಕೇಳಿದಾಗ ನಮ್ಮವ್ವನು ಫೋನ್ ಮಾಡಿದಾಗ ಅದೇ ಈಗ ನೋಡಿ ಕೈ ಹೆಂಗ್ ನಡುತ್ತೈತೆ. ಅಬ್ಸರ್ವ್ ಮಾಡಿದೆ ಕೂಡ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದ್ ಕಡೆ ಆ ಪ್ರೀತಿ ಕಾಣಿಸ್ತಿದೆ, ಭಯ ಒಂದ್ ಕಡೆ ಶಿವರ್ ಆಗ್ತಿದೆ ಕೈ ಎಲ್ಲಾನು ಕೂಡ. ಅದೇ ಅಣ್ಣ, ಈಗ ನಮ್ಮವ್ವನೀಗ ಫೋನ್ ಮಾಡಿದಾಗ ನಮ್ಮವ್ವನ ಅದ್ ಹೇಳುದು, ಚೆನ್ನಾಗಿ ಊಟ ಮಾಡಪ್ಪ, ಚೆನ್ನಾಗಿ ನಿದ್ದೆ ಮಾಡಪ್ಪ, ಚೆನ್ನಾಗಿರಪ್ಪ, ಇದೇ ಹೇಳೋರು. ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದು? ಈಗ ನಮ್ಮ ಅವನ್ ಜೊತೆ ಮಾತಾಡ್ದಂಗೆ ಆಯ್ತು. ಅವ್ರು ಅದ್ನೇ ಹೇಳಿದ್ರು, ಇವ್ರು ತಲೆಗ್ ತಗೋಬೇಡ ಜಾಸ್ತಿ, ಎಲ್ರು ಅದ್ನೇ ಹೇಳಿದ್ರು ಅಣ್ಣ. ಅದು ಹೆಂಗ್ ಹೇಳ್ಬೇಕಣ್ಣ, ಇಷ್ಟೊಂದು ಪ್ರೀತಿ, ಅದು ನೋಡ್ಬಿಟ್ಟು ಗುರ್ತಿರ್ದ್ಬಿಟ್ಟು ಹೇಳ್ತಾರ, ನೀನ್ ಕಾಲ್ ಹೇಳಿದ್ರು, ನಿನ್ ಕಾಮಿಡಿ ಎಲ್ಲ ಇಷ್ಟ ಆಯ್ತಿತ್ತು, ನಿನ್ ಎಂಟರ್ಟೈನ್ಮೆಂಟ್ ಮಾಡೋದು ಇಷ್ಟ ಆಯ್ತಿತ್ತು ಅಂತ. ಅದಕ್ಕಿಂತ ಇನ್ನೇನ್ ಹೇಳಬೇಕು ಅಷ್ಟೇ. ಮುಂದಿನ ದಿನಗಳಲ್ಲಿ ಪುಷ್ಪಮ್ಮ ಬಂದು ಗಿಲ್ಲಿ ಒಂದ್ ಸಿನಿಮಾ ಮಾಡೋಣ ಅಂತಂದ್ರೆ ಅದು ಹೇಳ್ಬೇಕಣ್ಣ, ನಮ್ಮ ಅದೃಷ್ಟ ಅದು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.